ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಡೆಟ್ಸ್ ಯೂಟ್ಯೂಬ್ ಚಾನಲ್. ಫೈನಲಾಗಿ ಯಾರೆಲ್ಲ 5 ವರ್ಷಗಳ ಹಿಂದ್ಗಡೆ ಟಿಕ್ಟಾಕ್ನಲ್ಲಿ ವೀಡಿಯೋ ಮಾಡ್ತಾಯಿದ್ರು ಪ್ರತಿಯೊಬ್ಬರು ಕೂಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಏನಪ್ಪ ಅಂದ್ರೆ ಮತ್ತೆ ವಾಪಸ್ ನಮ್ಮ ಒಂದು ಇಂಡಿಯಾದಲ್ಲಿ ಟಿಕ್ಟಾಕ್ ಅನ್ನೋದು ಬರ್ತಾ ಇದೆ. ಆ್ಯಕ್ಚುಲಿ ತುಂಬ ಇದು ನೋಡಿ ಕೇಳಿ ತುಂಬ ಖುಷಿ ಆಯಿತು. ಆಲ್ಮೋಸ್ಟ್ ಆ್ಯಕ್ಚುಲಿ ನಿಮ್ಗೆ ಎಲ್ಲರೂ ಕೂಡ ಗೊತ್ತಿದೆ ಈ ಟಿಕ್ಟಾಕ್ ನ್ಯೂಸ್ ಅನ್ನೋದು. ಈ ಟ್ವಿಟ್ಟರ್ ಆಗಿರ್ಬೋದು ಮತ್ತು ತುಂಬ ಜನ ಹತ್ತಿರ ನಮ್ಮ ಇಂಡಿಯಾದಲ್ಲಿ ಕೆಲವೊಂದಷ್ಟು ರೈತರ ಪ್ಲೇಸ್ಟೋರ್ ಡೌನ್ಲೋಡ್ ಆಗಿದೆ. ತುಂಬ ಜನ ಪೋಸ್ಟ್ ಕೂಡ ಅಪ್ಲೋಡ್ ಮಾಡ್ತಾಯಿದ್ದಾರೆ, ತುಂಬ ಜನ ಇದು ಮಾಡ್ತಾಯಿದ್ದಾರೆ. ಇದರಿಂದ ಪ್ರತಿಯೊಬ್ಬರು ಕೂಡ ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮ್ಗೆಲ್ಲರೂ ಕೂಡ ಡೌಟ್ ಆಗಿಬಿಡುತ್ತೆ. ಈ ಒಂದು ನ್ಯೂಸ್ ಕೇಳಿದ ತಕ್ಷಣ ನಿಮ್ಗೆಲ್ಲರೂ ಕೂಡ ಆಲ್ಮೋಸ್ಟ್ ಗೊತ್ತಿದೆ. ಆದ್ರೆ ಬಟ್ ಪ್ರತಿಯೊಬ್ಬರು ಕೂಡ ಒಂದು ಡೌಟ್ ಏನಪ್ಪ ಮತ್ತೆ ವಾಪಸ್ಸು ನಮ್ಮ ಒಂದು ಇಂಡಿಯಾದಲ್ಲಿ ಬ್ಯಾನ್ ಆದ ಒಂದು ಟಿಕ್ಟಾಕು 5 ವರ್ಷದ ನಂತರ ಮತ್ತೆ ವಾಪಸ್ ನಮ್ಮ ಇಂಡಿಯಾದಲ್ಲಿ ಬರುತ್ತಾ ಈ ಪ್ಲೇಸ್ಟೋರ್ ಡೌನ್ಲೋಡ್ ಆಗಿದೆ ಅಂತ ಇದು ನಿಜಾನ ಸುಳ್ಳ? ತುಂಬ ಜನ ಡೌಟ್ ಇದೆ. ಯಾಕಂದ್ರೆ ತುಂಬ ಜನ ಈ ಕ್ರಿಯೇಟರ್ಸ್ ಅನ್ನೋದು ಈ ರೀಲ್ಸ್ ಅನ್ನೋದು ಈ ಹುಟ್ಕೊಂಡಿದ್ದಾರೆ ಅಂದರೆ ಪ್ರತಿಯೊಬ್ಬರು ಕೂಡ ಟಿಕ್ಟಾಕ್ನಿಂದ ಹುಟ್ಟಿದ್ದಾರೆ. ಈ ಟಿಕ್ಟಾಕ್ನಿಂದನೇ ಎಷ್ಟೋ ಜನ ಬಂದಿದ್ದಾರೆ. ನಾನು ಆಲ್ಮೋಸ್ಟ್ ಎಕ್ಸಾಂಪಲ್ ನಾನೇ ಬಂದಿದ್ದೀನಿ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಡೌಟ್ ಇದೆ ಈ ನಮ್ಮ ಇಂಡಿಯಾದಲ್ಲಿ ವಾಪಸ್ ಮತ್ತೆ ನಮ್ಮ ಈ ಟಿಕ್ಟಾಕ್ ಬರುತ್ತಾ ಇಲ್ವಾ ಎಲ್ಲ ನಾನು ಈ ಒಂದರಲ್ಲಿ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಒಂದು ನೋಡಿದ್ರೆ ಸಾಕು ನಿಮಗೆ ನಿಮ್ಮ ಒಂದು ಡೌಟ್ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಬೇಗ ಒಂದು ನನ್ನೊಂದು ಯೂಟ್ಯೂಬ್ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಗಿ ಪಕ್ಕದ ಬಟನ್ ಟನ್ ಅಂತ ಕ್ಲಿಕ್ ಮಾಡಿದೆ. ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಹೇಳ್ಬಿಡ್ಬೇಕಂದ್ರೆ ಈ ಟಿಕ್ಟಾಕ್ ಅನ್ನೋದು ನ್ಯೂಸ್ ಅನ್ನೋದು ಆಲ್ಮೋಸ್ಟ್ ಈ ಟ್ವಿಟರ್ ಆಗಿರ್ಬೋದು ತುಂಬ ಕಡೆ ಎಲ್ಲ ಟ್ರೆಂಡ್ ಆಗಿಬಿಡುತ್ತೆ. ಟ್ವಿಟರಲ್ಲಿ ಆಲ್ಮೋಸ್ಟ್ ಈ ಟ್ವಿಟರಲ್ಲಿ ತುಂಬ ಟ್ರೆಂಡ್ ಆಗಿದೆ ನ್ಯೂಸ್. ಆಲ್ಮೋಸ್ಟ್ ಇತ್ತೀಚೆಗೆ ಮೊದಲಿಗೆ ಯಾವುದೇ ರೀತಿ ಟ್ವಿಟರ್ ಬಗ್ಗೆ ನ್ಯೂಸ್ ಬರ್ತಿರ್ಕಿಲ್ಲ. ಅದ್ರ ಬಟ್ ಇವಾಗ ನ್ಯೂಸ್ ಅನ್ನೋದು ಜಾಸ್ತಿ ಬರ್ತದೆ, ಜಾಸ್ತಿ ಟ್ರೆಂಡ್ ಕೂಡ ಆಗ್ತದೆ ಟ್ವಿಟರಲ್ಲಿ. ಆಲ್ಮೋಸ್ಟ್ ಹೇಳ್ಬೇಕಾದ್ರೆ ಟಿಕ್ಟಾಕ್ ಬಗ್ಗೆ ಟಿಕ್ಟಾಕ್ ಮತ್ತೆ ವಾಪಸ್ ಇಂಡಿಯಾದಲ್ಲಿ ಬರುತ್ತೆ ಅಂತ ತುಂಬ ಜನ. ಆ್ಯಕ್ಚುಲಿ ತುಂಬ ಜನ ಕೂಡ ಏನು ಮಾಡಿದಾರಂತೆ ಟಿಕ್ಟಾಕನ್ನು ಯೂಸ್ ಮಾಡಿದಂತೆ ಅದ್ರ ಬಗ್ಗೆ ಪೋಸ್ಟ್ ಕೂಡ ಮಾಡ್ತಾಯಿದ್ದಾರೆ. ಡೌನ್ಲೋಡ್ ಮಾಡಿ ಯೂಸ್ ಮಾಡಿದ್ವಿ ನಾವು ಇಂಡಿಯಾದವ್ರಂತ ತುಂಬ ಜನ ಹೇಳ್ತಾಯಿದ್ದಾರೆ. ಆದ್ರೆ ಬಟ್ ನಾನು ಕೂಡ ಆ್ಯಕ್ಚುಲಿ ನಾನು ನಿಮ್ಗೆ ಎಲ್ಲರಿಗೂ ಹೇಳ್ಬೇಕಾದ್ರೆ ನಾನು ಕೂಡ ಟ್ರೈ ಮಾಡಿದೆ ಟಿಕ್ಟಾಕ್ ವೆಬ್ಸೈಟ್ ಅನ್ನೋದು. ಆ ವೆಬ್ಸೈಟ್ ಅನ್ನೋದು ನನಗೆ ಓಪನ್ ಆಗಲಿಲ್ಲ. ಆದರೆ ವಿಪಿನ್ ಯೂಸ್ ಮಾಡಿದ್ರೆ ಓಪನ್ ಆಗುತ್ತೆ, ವಿಪಿನ್ ಯೂಸ್ ಮಾಡಲಿ ಅಂದ್ರೆ ಓಪನ್ ಆಗಲ್ಲ ಆ್ಯಕ್ಚುಲಿ ಬಂದ್ಬಿಟ್ಟು. ಇದ್ರ ಬಗ್ಗೆ ತುಂಬ ಜನ ಕೂಡ ಹೇಳ್ತಾ ಇದ್ದಾರೆ ಟಿಕ್ಟಾಕ್ ಬರುತ್ತೆ ಇಂಡಿಯಾದಲ್ಲಿ. ಆಲ್ಮೋಸ್ಟ್ ತುಂಬ ಯೂಟ್ಯೂಬ್ ಕ್ರಿಯೇಟರ್ಸ್ ಕೂಡ ವೀಡಿಯೋ ಮಾಡ್ತಾರೆ ಇಂಡಿಯಾದಲ್ಲಿ ಬರುತ್ತೆ ಅಂತ. ಆ್ಯಕ್ಚುಲಿ ನಾನು ನಿಮ್ಗೆ ಎಲ್ಲರಿಗೂ ಹೇಳ್ಬೇಕಾರೆ ಟಿಕ್ಟಾಕ್ ಅನ್ನೋದು ಯಾವ ರೀತಿ ಅಂದರೆ ಈ ಟಿಕ್ಟಾಕ್ 2020ರಲ್ಲಿ ಬ್ಯಾನ್ ಆಗಿದೆ. ಈಗ 2025 5 ವರ್ಷ ಆಯಿತು ಬ್ಯಾನ್ ಆಗಿ. ಯಾಕಂದರೆ ಈ ಚೈನಾ ಮತ್ತು ನಮ್ಮ ಇಂಡಿಯಾ ನಡುವೆ ಒಂದು ಸ್ವಲ್ಪ ಗಲಾಟೆ ಇದೆ, ನಿಮ್ಗೆಲ್ಲರೂ ಕೂಡ ಗೊತ್ತಿದೆ. ಅದರಿಂದ ನಮ್ಮ ಫ್ಲೈಟ್ ಅಲ್ಲಿ ಹೋಗಲ್ಲ, ಅಲ್ಲಿದ್ದು ಫ್ಲೈಟ್ ಇಲ್ಲಿ ಬರಲ್ಲ, ಎಲ್ಲ ಕ್ಯಾನ್ಸಲ್ ಆಗಿದೆ. ಆದ್ರೆ ಬಟ್ ಈಗ ಇತ್ತೀಚೆಗೆ ಅಂದರೆ ಚೈನಾ ಈ ಫೈನಾನ್ಸ್ ಮಿನಿಸ್ಟರ್ ಆದಂಥವ್ರು ನಮ್ಮ ಇಂಡಿಯಾ ಮೋದಿ ಜೊತೆ ಒಪ್ಪಂದ ಅದು ಇದು ಮಾತಾಡಿ ಈಗ ಡೈರೆಕ್ಟ್ ಈ ಚೈನಾನಿಂದ ಅಂದರೆ ಇಂಡಿಯಾನಿಂದ ಚೈನಾ ಹೋಗುವಂಥ ಏರ್ಪೋರ್ಟು ಆಗಿರ್ಬೋದು ಎಲ್ಲ ಅವೈಲೇಬಲ್ ಈ ರೀತಿ ಕೆಲವೊಂದಷ್ಟು ಮೀಟಿಂಗ್ ನಡೀತಿದೆ. ಆದರೆ ಬಟ್ ಎಲ್ಲ ನಾನು ಇದೆಲ್ಲ ನೋಡಿದ ತಕ್ಷಣ ನನಗೆ ಮೇ ಬಿ ಟಿಕ್ಟಾಕ್ ಅನ್ನೋದು ಬರುತ್ತೆ ಅಂತ ನನಗೆ ಕನ್ಫರ್ಮ್ ಹೇಳೋಕ್ಕಾಗಲ್ಲ. ಮ್ಯಾಕ್ಸಿಮಮ್ ಬರೋ ಚಾನ್ಸಸ್ ಇದೆ, ಬರ್ಬೋದು. ಆದರೆ ಬಟ್ ಬಂದ ನಂತರ ನೋಡಬೇಕು. ಅಲ್ಲಿ ಬರೋರಿಗೆ ಯಾವುದೇ ರೀತಿ ನಾನು ಮಾತಾಡೋಕ್ಕಾಗಲ್ಲ ಆ್ಯಕ್ಚುಲಿ ನಾನು ನಿಮಗೆಲ್ಲ ಇರ್ಬೇಕಾರೆ. ಯಾಕಪ್ಪ ನಾನು ಕೂಡ ಟ್ರೈ ಮಾಡಿದ್ದೀನಿ, ಅದ್ರ ವೆಬ್ಸೈಟ್ ಓಪನ್ ಆಗಲಿಲ್ಲ. ವಿಪಿನ್ ಯೂಸ್ ಮಾಡಿದ್ರೆ ಓಪನ್ ಆಗುತ್ತೆ. ಆದ್ರೆ ಬಟ್ ತುಂಬ ಜನ ಹಾಕಿದ್ರೆ ಟಿಕ್ಟಾಕ್ ನಮ್ಮ ಇಂಡಿಯಾದಲ್ಲಿ ಓಪನ್ ಆಗ್ತದೆ. ಆದ್ರೆ ಬಟ್ ಮೇ ಬಿ ನನಗೆ ಓಪನ್ ಆಗಲಿಲ್ಲ, ನಾನು ವಿಪಿನ್ ಯೂಸ್ ಮಾಡೋಂತಲೇ ಓಪನ್ ಆಗಿದೆ. ಆದ್ರೆ ಬಟ್ ಈಗ ಸದ್ಯಕ್ಕೆ ನಮ್ಮ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು ಎಲ್ಲ ಮೀಟಿಂಗ್ ಮಾಡಿ ಅದು ಇದು ಎಲ್ಲ ಒಪ್ಪಂದ ಆಗಿ ಅದರ ನಂತರ ನೋಡಬೇಕು. ಮ್ಯಾಕ್ಸಿಮಮ್ ಅಂದ್ರೆ ನಾನು ನಿಮ್ಗೆ ಎಲ್ಲರಿಗೂ ಹೇಳ್ಬೇಕಾರೆ, ನೀವು ಕ್ಲಿಯರಾಗಿ ಕೇಳ್ಬೇಕಾರೆ, ಎಲ್ಲರಿಗೂ ಹೇಳ್ಬೇಕಾರೆ, ನಾನು ನಿಮಗೆ ನಿಮ್ಮ ಪ್ರಶ್ನೆ ಡೌಟ್ ಕ್ಲಿಯರ್ ಆಗ್ಬೇಕಾರೆ ನಾನು ನಿಮ್ಗೆ ಎಲ್ಲರೂ ಹೇಳ್ಬೇಕಾರೆ ಟಿಕ್ಟಾಕ್ ಅನ್ನೋದು ಬರೋ ಚಾನ್ಸಸ್ ಇದೆ. ಆದ್ರೆ ಬಟ್ ಕನ್ಫರ್ಮ್ ಆಗಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಅದು ಹಂಗೆ ಕನ್ಫರ್ಮ್ ಬರುತ್ತೆ ಅಂತ ಆಫೀಷಿಯಲಾಗಿ ಗೊತ್ತಾಗೋವರೆಗೂ ಯಾವುದೇ ರೀತಿ ಅನೌನ್ಸ್ಮೆಂಟ್ ಆಗೋವರೆಗೂ ನಾವು ಹೇಳೋಕ್ಕಾಗಲ್ಲ. ಆದ್ರೆ ಬಟ್ ಬರೋ ಚಾನ್ಸಸ್ ಇದೆ. ತುಂಬ ಜನ ಯೂಸ್ ಮಾಡ್ತಾಯಿದ್ದಾರೆ, ಬೇರೆ ನಮ್ಮ ಇಂಡಿಯಾದವ್ರು ಯೂಸ್ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾಯಿದ್ದಾರೆ. ಆದರೆ ಬಟ್ ನನಗೆ ಮಾತ್ರ ವರ್ಕ್ ಆಗಿಲ್ಲ. ಅವ್ರಿಗೆ ಹೆಂಗೆ ವರ್ಕ್ ಆಗಿದೆಯೋ ನನಗೂ ಕೂಡ ಗೊತ್ತಿಲ್ಲ. ಎಲ್ಲಿ ನಾನು ವಿಪಿನ್ ಯೂಸ್ ಮಾಡಿದ್ರೆ ವರ್ಕ್ ಆಗುತ್ತೆ, ವಿಪಿನ್ ಯೂಸ್ ಮಾಡಲಿ ಅಂದ್ರೆ ವರ್ಕ್ ಆಗ್ತಾಯಿಲ್ಲ. ಇದು ನೋಡಿ ನಿಮ್ಗೆ ಕ್ಲಿಯರಾಗಿ ಹೇಳ್ಬೇಕಾರೆ ಟಿಕ್ಟಾಕ್ ಬರೋ ಚಾನ್ಸಸ್ ಇದೆ. ಆದರೆ ಬಟ್ 100ಕ್ಕೆ 99% ಬರೋ ಚಾನ್ಸಸ್ ಡೌಟು. ಅದರಲ್ಲಿ 2% ಮಾತ್ರ ಬರ್ಬೋದು. ಆ್ಯಕ್ಚುಲಿ ನಾನು ಹೇಳೋಕ್ಕಾಗಲ್ಲ, ಬಂದ ನಂತರ ನೋಡೋಣ. ಬಂದರೆ ನಿಮಗೂ ಖುಷಿ, ನನಗೂ ಖುಷಿ. ಯಾಕಂದರೆ ಟಿಕ್ಟಾಕ್ನಿಂದ ನಾನು ಕೂಡ ಬಂದಿದ್ದೀನಿ. ನಿಮ್ಮ ಮುಂದೆ ಬರೋದಕ್ಕೆ ಟಿಕ್ಟಾಕ್ ಮೇನ್ ಇಂಪಾರ್ಟೆಂಟ್. ನಾನು ಅಷ್ಟಲ್ಲ, ಎಷ್ಟೋ ಕ್ರಿಯೇಟರ್ಸ್ ನಿಮ್ಮ ಮುಂದೆ ಬರ್ಬೇಕಾರೆ ಆ ಟಿಕ್ಟಾಕ್ ಅನ್ನೋದೇ. ಈಗ ಟಿಕ್ಟಾಕ್ನಿಂದ ಈಗ ರೀಲ್ಸ್ ಮಾಡ್ತಾಯಿದ್ದಾರೆ, ಸ್ಟೋರಿ ಶಾರ್ಟ್ಸ್ ಆಗ್ತಾಯಿದ್ದಾರೆ. ಮೊದಲು ಇದು ಯಾವೂ ಇಲ್ಲ ಇತ್ತು, ಜಸ್ಟ್ ಟಿಕ್ಟಾಕ್ ಒಂದೇ ಇತ್ತು. ಅದರಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದೆ. ಬಂದರೆ ಎಲ್ಲರೂ ನಮಗೂ ಖುಷಿ, ನಿಮಗೂ ಖುಷಿ. ಆದರೆ ಬಟ್ ಬಂದರೆ ಅದಕ್ಕೆ ಸೆಕ್ಯೂರಿಟಿ ಅದು ಅದರದ್ದೇ ಕೆಲವೊಂದಷ್ಟು ನಮ್ಮ ಇಂಡಿಯನ್ ರೂಲ್ಸ್ ಎಲ್ಲ ಸೆಟ್ ಮಾಡಿ ಅದರ ನಂತರ ಬಿಡುಗಡೆ ಮಾಡ್ತಾರೆ. ಅಲ್ಲಿವರೆಗೆ ಬಿಡುಗಡೆ ಮಾಡಲ್ಲ. ನೋಡೋಣ. ಈ ನ್ಯೂಸ್ ಮಾತ್ರ ತುಂಬ ವೈರಲ್ ಆಗ್ತಿದೆ. ಟ್ವಿಟರ್ ಆಗಿರ್ಬೋದು ಎಲ್ಲ ಆಗಿರ್ಬೋದು. ನಾನು ನಿಮಗೆ ಕ್ಲಿಯರ್ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ಡೌಟಿಗೆ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದೀನಿ, ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನಪ್ಪ ಅಂದರೆ ಮೇ ಬಿ ಬರ್ಬೋದು, ಬಂದ ನಂತರ ವೇಟ್ ಮಾಡೋಣ. ಬರೋವ್ರಿಗೂ ಮೇ ಬಿ ಅಂತ ಹೇಳ್ತಾ ಇದ್ದೀನಿ. ಬರುತ್ತೆ ಬರಲ್ವ ಕನ್ಫರ್ಮ್ ಮಾಡೋಕ್ಕಾಗಲ್ಲ. ಮೇ ಬಿ ಬರ್ಬೋದು, ಬಂದರೂ ಬರ್ಬೋದು, ಬರಲೇನೂ ಇರ್ಬೋದು ಆ್ಯಕ್ಚುಲಿ. ಅದು ಬಟ್ ತುಂಬ ಜನ ಇಂಡಿಯಾದಲ್ಲಿ ಬಂದಿದೆ ಅಂತಾರೆ. ಅದೆಲ್ಲ ಸುಳ್ಳು ನ್ಯೂಸ್, ಬೇಕು. ಯಾವುದೇ ರೀತಿ ತಲೆ ಕೆಡ್ಸಕ್ಕೆ ಹೋಗ್ಬಿಡಿ. ಬಂದಂತ ನಾನು ನಿಮಗೆ ತಿಳಿಸ್ತೀನಿ ಅಂತ. ಏನೋ ತುಂಬ ಸಿಂಪಲ್. ನಾನು ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕನ್ನಡ ಟೆಕ್ಸ್ ಫ್ಯಾಮಿಲೀಸ್ ಎಲ್ಲರೂ ಕೂಡ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ. ನೆಕ್ಸ್ಟ್ ಅಲ್ಲಿವರೆಗೂ ವೀಡಿಯೋ ಮಾಡ್ತಾ ಇರ್ತೀನಿ, ನೋಡ್ತಾರೆ.
ನಾ ಇರೋದೇ ನಿಮಗೋಸ್ಕರ ಅಂತ ಇವತ್ತು ಮುಗಿಸ್ತೀನಿ. ಪ್ರತಿಯೊಬ್ಬರು ಕೂಡ ಬಾಯ್ ಬಾಯ್.